ಅಕ್ಕಪಕ್ಕದ ರಾಜ್ಯಗಳಲ್ಲಿ ನಕ್ಸಲೀಯರು ತುಂಬ ಆಕ್ಟಿವ್ ಆಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮೆಲ್ಲಕ್ಕೆ ನಕ್ಸಲ್ ಚಟುವಟಿಕೆಗಳು ಶುರುವಾಗಿದ್ದು ನಾನು ಈ 10 ವರ್ಷದ ಹಿಂದಿನ ಕಥೆ ಹೇಳ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಏನೋ ಅಷ್ಟು ಸಕ್ಸಸ್ ಕಾಣಲಿಲ್ಲ. ಆವಾಗ ಎಲ್ಲರೂ ಕೂಡ ಅಂದ್ಕೊಂಡ್ರು ಇಲ್ಲಿ ನಕ್ಸಲೀಯರು ಓಡಾಡಲಿಕ್ಕೆ ಸಾಧ್ಯವೇ ಇಲ್ಲ, ಕರ್ನಾಟಕದ ನೆಲ ಇದೆಯಲ್ಲ ಅದಕ್ಕೆಂದೂ ಕೂಡ ಸಪೋರ್ಟ್ ಇಲ್ಲವೇ ಇಲ್ಲ ಅನ್ನುವಂಥದ್ದು. ಆದರೆ ಮೊನ್ನೆ ಒಂದು ಸುದ್ದಿ ಗೊತ್ತಾಯಿತು, ನಕ್ಸಲೀಯರು ಓಡಾಡ್ತಾ ಇದ್ದಾರೆ, ಅನುಮಾನಾಸ್ಪದ ರೀತಿಯಲ್ಲಿ ಕೆಲವರು ಚಲನವಲನಗಳು. ಈಗ ವಿಕ್ರಮ್ ಗೌಡನ ಎನ್ಕೌಂಟರ್ ಮುಖಾಂತರ ಅದು ಹೌದು ಅನ್ನುವಂಥದ್ದು ಸಾಬೀತಾಗಿದೆ. ಉಡುಪಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ನಡೆಸಲಾಗಿದೆ. ಕಬ್ಬಿನಾಲೆ ಮೂಲದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಪೀತೆ ಬೈಲ್ ಬಳಿ ಎಎನ್ಎಫ್ ನಕ್ಸಲರು ಮುಖಾಮುಖಿಯಾದರು. ಕೂಂಬಿಂಗ್ ಸಂದರ್ಭದಲ್ಲಿ ಪೊಲೀಸರು ಮತ್ತು ನಕ್ಸಲೀಯರು ಮುಖಾಮುಖಿಯಾದರು. ಈ ಕೂಂಬಿಂಗ್ ಅಂದರೆ ಒಂದು ಕಡೆಯಿಂದ ಶೋಧಿಸ್ತಾ ಬರ್ತಾರೆ. ನಾವು ತಲೆ ಬಾಚ್ಕೊಂಡಂಥ ಸಂದರ್ಭದಲ್ಲಿ ಯಾವ ರೀತಿ ಯಾವುದೇ ಹೇನುಗಳಿದ್ರೂ ಕೂಡ ಅವು ಈ ನಾವು ನಮ್ಮ ಬಾಚಣಿಗೆಗೆ ಸಿಕ್ಕಲ್ತವೆ ನೋಡಿ. ಕೂಂಬಿಂಗ್ ಅಂದರೂ ಕೂಡ ಹಂಗೇನೆ, ಎಲ್ಲಿದ್ರೂ ಕೂಡ ಒಂದು ಕಡೆಯಿಂದ ಸುತ್ತುವರೆದರು ಅಂತಂದರೆ ಎಲ್ಲವನ್ನೂ ಕೂಡ ಶೋಧಿಸ್ತಾ ಬರ್ತಾರೆ. ಆದರೆ ನಾವು ತಲೆ ಬಾಚ್ಕೊಳ್ಳುವ ಸಂದರ್ಭದಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಕಾಡಿನಲ್ಲಿ ಏನು ಸಾಮಾನ್ಯ ಸಂಗತಿನ, ಬೆಟ್ಟ ಗುಡ್ಡಗಳಿರ್ತವೆ, ಪೊದೆಗಳಿರ್ತವೆ, ದೊಡ್ಡ ದೊಡ್ಡ ಮರಗಳಿರ್ತವೆ, ಕೆಲವೊಂದು ಕಡೆಗೆ ಪ್ರವೇಶ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಈ ಕೂಂಬಿಂಗ್ ಕಾರ್ಯಾಚರಣೆ ಮಾಡುವಂಥದ್ದು ಸಾಮಾನ್ಯ ಸಂಗತಿಯಲ್ಲ. ಎನ್ಕೌಂಟರ್ ಆದಂಥ ವಿಕ್ರಮ್ ಗೌಡ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಪೀತೆ ಬೇಲೆ ಬಳಿ ಪೊಲೀಸರು ಅಂದರೆ ಈ ನಕ್ಸಲ್ ನಿಗ್ರಹ ಪಡೆ ಇದೆಯಲ್ಲ ಅದು ಮತ್ತು ನಕ್ಸಲೀಯರು ಎದುರಾಬದ್ರ ಆದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಗುಂಡು ಹಾರಿಸಿದರು. ವಿಕ್ರಮ್ ಗೌಡನನ್ನು ಎನ್ಕೌಂಟರ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ 3 ಜನ ಪರಾರಿಯಾಗಿದ್ದಾರೆ, ಕಾಡಿನ ಒಳಕ್ಕೆ ಹೊಕ್ಕೊಂಡಿದ್ದಾರೆ. ಫೈರಿಂಗ್ ಸಂದರ್ಭದಲ್ಲಿ ಉಳಿದಂಥ 3 ಜನ ಯಾವಾಗ ವಿಕ್ರಮ್ ಗೌಡ ನೆಲಕ್ಕೆ ಬಿದ್ದ ಅಂತ ಗೊತ್ತಾಯ್ತಲ್ಲ ಅಲ್ಲಿಂದ ಓಟಕ್ಕಿತ್ತರು. ಆ 3 ನಕ್ಸಲೀಯರಿಗೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ವನಜಾಕ್ಷಿ, ಸುಂದರಿ ಜೊತೆ ವಿಕ್ರಮ್ ಗೌಡ ಇದ್ದ ಅನ್ನುವಂಥ ಶಂಕೆ. ನೇತ್ರಾವತಿ ದಳದ ತಂಡದಲ್ಲಿ ವನಜಾಕ್ಷಿ, ಸುಂದರಿ ಬಹಳ ಸಕ್ರಿಯವಾಗಿರುವಂಥವರು. ವಿಕ್ರಮ್ ಗೌಡ ಸೇರಿದಂತೆ 4 ಜನ ಆಹಾರ ತರಲಿಕ್ಕೆ ಬಂದಿದ್ರು. ವನಜಾಕ್ಷಿ, ಸುಂದರಿ ಸೇರಿದಂತೆ 3 ಜನ. ಇನ್ನೊಬ್ರು ಯಾರು ಅಂತ ಗೊತ್ತಿಲ್ಲ. ಎಎನ್ಎಫ್ SP ಜಿತೇಂದ್ರ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ರು. ಅವರಿಗೆ ಗೊತ್ತಾಯಿತು ಇಲ್ಲೆಲ್ಲೋ ಒಂದು ಕಡೆಗೆ ಈ ಬಂದೇ ಬರ್ತಾರೆ ನಕ್ಸಲೀಯರು ಅಂತ. ಈ ಸಂದರ್ಭದಲ್ಲಿ ನಕ್ಸಲ್ ನಿಗ್ರಹ ಪಡೆ ಕೂಡ ಜಾಗೃತವಾಗಿತ್ತು. ಬಹುಶಃ ಇದರ ಸುಳಿವು ಅವರು ಸಿಕ್ಕಿಲ್ಲ ಅಂತ ಅನಿಸುತ್ತೆ. ವಿಕ್ರಮ್ ಗೌಡ ಸೇರಿದಂತೆ 3 ಜನ, ಒಟ್ಟು 4 ಜನ ಬಂದರು ದಿನಸಿ ತಗೊಳ್ಳಿಕ್ಕೆ. ಬಂದಂಥ ಸಂದರ್ಭದಲ್ಲಿ ವಿಕ್ರಮ್ ಗೌಡನನ್ನು ಎನ್ಕೌಂಟರ್ ಮಾಡಲಾಗಿದೆ. ಯಾರೀ ವಿಕ್ರಮ್ ಗೌಡ? ಅತ್ಯಂತ ಸಹಜವಾಗಿಯೇ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ನೇತ್ರಾವತಿ ದಳ ಏನಿದು? ಯಾವುದಿದು ನೇತ್ರಾವತಿ ದಳ? ಯಾರೀ ವಿಕ್ರಮ್ ಗೌಡ? ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನಾವು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಿಕ್ರಮ್ ಗೌಡ ತುಂಬ ಸಕ್ರಿಯವಾಗಿದ್ದಂಥ ನಾಯಕ. ತಂಡವನ್ನು ರಚನೆ ಮಾಡಿಕೊಂಡು ಆ ಕಡೆ ಈ ಕಡೆಗೆ ಓಡಾಡ್ತಾ ಇದ್ದ. ಈ ಸಂಗತಿ ಪೊಲೀಸರಿಗೆ ಗೊತ್ತಿತ್ತು. ಯಾರೀತ? ಬನ್ನಿ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ. ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದಂಥ ವಿಕ್ರಮ್ ಗೌಡ, ನಕ್ಸಲ್ ನಾಯಕ ವಿಕ್ರಮ್ ಗೌಡ ಈಗ ಎನ್ಕೌಂಟರ್ ಆಗಿದ್ದಾನೆ. ಪ್ರಶ್ನೆ ಬೇರೆ. ಕರ್ನಾಟಕ, ಕೇರಳ, ತಮಿಳುನಾಡು ಪೊಲೀಸರಿಗೆ ವಿಕ್ರಮ್ ಗೌಡ ಬೇಕಾಗಿದ್ದ. ತಂಡವನ್ನು ರಚನೆ ಮಾಡ್ಕೊಂಡು ಓಡಾಡ್ತಾ ಇದ್ದ. ಇವರಿಗೆ ಸಂಬಂಧಪಟ್ಟಂಗೆ ಹಲವಾರು ಕೇಸ್ಗಳು ದಾಖಲಾಗಿದ್ವು. ನಕ್ಸಲೀಯರು ಯಾಕೆ ಒಂದು ವ್ಯವಸ್ಥೆಯ ವಿರುದ್ಧ ಸಿಡಿದೇಳ್ತಾರೆ ಅದು ಗೊತ್ತಿರುವಂಥ ಸಂಗತಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟ ಇತ್ತಲ್ಲ, ಅಲ್ಲಿಂದ ಈತನ ಹೆಸರು ಕೇಳಿಬಂತು. ಇದೇ ಸಂದರ್ಭದಲ್ಲಿ ಈತ ನಕ್ಸಲ್ ಚಳವಳಿಗೆ ಧುಮುಕಿದ್ದ. ಇದು ನಮ್ಮ ವ್ಯವಸ್ಥೆಯ ಲೋಪದೋಷಗಳಿದಾವಲ್ಲ, ಅವು ಯುವಕರನ್ನ ಈ ರೀತಿ ಶಸ್ತ್ರಾಸ್ತ್ರಗಳನ್ನ ಹಿಡಿಯೋಂಗೆ ಮಾಡಿಬಿಡ್ತವೆ, ಹಾದಿ ತಪ್ಪಂಗೆ ಮಾಡಿಬಿಡ್ತವೆ. ಅದಕ್ಕೆ ವಿಕ್ರಮ್ ಗೌಡ ಕೂಡ ಹೊರತಾಗೇನಿರಲಿಲ್ಲ. ಮಲೆನಾಡು ಭಾಗದಲ್ಲಿ ಮುಂಡಗಾರ ಲತಾ ಟೀಮ್ ತುಂಬ ಆ್ಯಕ್ಟಿವ್ ಆಗಿತ್ತು. ಮಲೆನಾಡು ಭಾಗದಲ್ಲಿ ಅದರ ಒಂದಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಕೇರಳದಿಂದ 2 ತಿಂಗಳ ಹಿಂದೆ ನಕ್ಸಲೀಯರು ಆಗಮಿಸಿದ್ರಂತೆ. ಕೇರಳದ ನಕ್ಸಲ್ ವಿರುದ್ಧ ಕಾರ್ಯಾಚರಣೆ ಅಂದರೆ ಈ ಕೇರಳದಲ್ಲಿ ನಕ್ಸಲೀಯರ ವಿರುದ್ಧ ಕಾರ್ಯಾಚರಣೆ ತೀವ್ರಗೊಂಡಿತ್ತು. ಆ ಸಂದರ್ಭದಲ್ಲಿ ಅಲ್ಲಿರೋ ಸೇಫ್ ಅಲ್ಲ ಅಂದ್ಕೊಂಡು ಕೇರಳದಿಂದ ಮತ್ತೆ ವಾಪಸ್ ಕರ್ನಾಟಕಕ್ಕೆ ಈ ತಂಡ ಬಂದಿತ್ತು. ಸುತ್ತಮುತ್ತ ಇವರು ಓಡಾಡ್ತಿರುವಂಥದ್ದು ವಿವರಗಳು ಗೊತ್ತಾಗಿತ್ತು.
ನೋಡಿ, ಕಸ್ತೂರಿ ರಂಗನ್ ವರದಿ, ಅರಣ್ಯ ಒತ್ತುವರಿ ತೆರವುಗೆ ಸಂಬಂಧಪಟ್ಟಂಥ ಸಭೆಗಳು ಚಿಕ್ಕಮಗಳೂರು, ಉಡುಪಿ ಭಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಜನಸಾಮಾನ್ಯರ ಜೊತೆ ಮಾತಾಡ್ತಾ ಇದ್ದರು. ನೀವು ವ್ಯವಸ್ಥೆಯ ವಿರುದ್ಧ ತಿರುಗಿಬೀಳಿ ಅಂತ ಪ್ರಚೋದನೆಯನ್ನು ಕೊಡ್ತಾ ಇದ್ದರು. ಟೀಮನ್ನು ಕಟ್ಕೊಂಡು ವಿಕ್ರಮ್ ಗೌಡ ಓಡಾಡ್ತಾ ಇದ್ದ. ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ವಿಕ್ರಮ್ ಗೌಡ. ಬನ್ನಿ, ನಮ್ಮ ಪ್ರತಿನಿಧಿ ಅಶ್ವೇತ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವೇತ್, ನಾವು ನೋಡ್ತಾ ಇದ್ವಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿರುವಂಥದ್ದು. ಜೊತೆಗೆ ಏನಂದರೆ ಆತನ ಹಿನ್ನೆಲೆ, ಆತನ ವಿವರಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಜೊತೆಗೆ ಈ ಕೇರಳದಲ್ಲಿ ಕಾರ್ಯಾಚರಣೆ ತೀವ್ರಗೊಂಡಂಥ ಸಂದರ್ಭದಲ್ಲಿ ಅಲ್ಲಿರುವಂಥದ್ದು ಸೇಫ್ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಬಂದಿತ್ತು ಈ ತಂಡ ಅಂತ. 8 ಜನ ಇದ್ದರು, ಬರೀ ಈ 4 ಜನ ಮಾತ್ರನಾ ಅಥವಾ ಇನ್ನಷ್ಟು ಜನ ಇರುವಂಥ ಸಾಧ್ಯತೆಗಳಿದೆಯಾ? ಕಳೆದ 6 ತಿಂಗಳಿಂದ ಕೇರಳ ರಾಜ್ಯದಲ್ಲಿ ಥಂಡರ್ ಬೋಲ್ಟ್ ಕಾರ್ಯಾಚರಣೆ ತೀವ್ರಗೊಂಡಿರುವಂತದ್ದು. ಇದರಿಂದಾಗಿ ಸಾಲು ಸಾಲು ನಕ್ಸಲರು ಎನ್ಕೌಂಟರ್ಗೆ ಬಲಿಯಾಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ಕಡೆ ಕರ್ನಾಟಕದ ನಕ್ಸಲರು ಮುಖ ಮಾಡಿದ್ರು. ಅದರಲ್ಲೂ 2 ತಂಡಗಳು, ಒಂದು ಮುಂಡಗಾರು ಲತಾ ನೇತೃತ್ವದ ತುಂಗಾ ತಂಡ ಮತ್ತೆ ಜೊತೆಗೆ ವಿಕ್ರಮ್ ಗೌಡ ನೇತೃತ್ವದ ನೇತ್ರಾವತಿ ತಂಡ ಏನಿದೆ ಅದು ಚಿಕ್ಕಮಗಳೂರು ಮತ್ತೆ ಉಡುಪಿಯ ಪಶ್ಚಿಮ ಘಟ್ಟ ಸಾಲ್ಗೆ ಬಂದಿತ್ತು. ಜೊತೆಗೆ ಈ ಮುಂಡಗಾರು ಲತಾ ತಂಡದಲ್ಲಿ 8 ಜನ ನಕ್ಸಲರಿದ್ರೆ, ವಿಕ್ರಮ್ ಗೌಡ ನೇತೃತ್ವದ ನೇತ್ರಾವತಿ ತಂಡದಲ್ಲಿ 4 ನಕ್ಸಲರು ಸಕ್ರಿಯವಾಗಿದ್ರು. ಅದರಲ್ಲೂ 2 ತಿಂಗಳ ಹಿಂದೆ ಚಿಕ್ಕಮಗಳೂರಿನ ಮತ್ತೆ ಉಡುಪಿ ಭಾಗದ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಸಕ್ರಿಯವಾಗಿ ಕಾಡಂಚಿನ ಗ್ರಾಮಗಳಿಗೆ ಇವರು ಭೇಟಿಯನ್ನು ನೀಡ್ತಿದ್ರು. ಈಗ ಮಲೆನಾಡು ಮತ್ತೆ ಹೆಬ್ರಿ ಭಾಗದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ಜೊತೆಗೆ ಅರಣ್ಯ ಒತ್ತುವರಿ ತೆರವು ಸಾಕಷ್ಟು ಅಲ್ಲಿನ ಸ್ಥಳೀಯರ ಒಂದು ವಿರೋಧಕ್ಕೆ ಕಾರಣವಾಗಿರುವಂತದ್ದು. ಇದನ್ನ ತಮ್ಮ ಚಳುವಳಿಗೆ ಲಾಭವನ್ನಾಗಿ ಮಾಡಿಕೊಡ್ಲಿಕ್ಕೆ ಜೊತೆಗೆ ನಕ್ಸಲ್ ಅನ್ನ ಮತ್ತಷ್ಟು ಸಕ್ರಿಯಗೊಳಿಸಲಿಕ್ಕೆ ಇವರು ಪ್ರಯತ್ನವನ್ನ ಪಡ್ತಾ ಇದ್ರು. ಹೆಬ್ರಿ ಭಾಗದಲ್ಲಿ ವಿಕ್ರಮ್ ಗೌಡನ ತಂಡ ಏನಿದೆ ಅದು ಸಕ್ರಿಯವಾಗಿ ಕಾಡಂಚಿನ ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಒಂಟಿ ಮನೆಗಳಲ್ಲಿ ಊಟವನ್ನ ಮಾಡ್ತಿದ್ರು. ಅವರಿಂದ ಆಹಾರ ಸಾಮಗ್ರಿಗಳು ಜೊತೆಗೆ ತಮ್ಮ ಹೋರಾಟಕ್ಕಾಗಿ ಹಣವನ್ನು ಕೂಡ ಪಡ್ಕೊಳ್ತಾ ಇದ್ರು. ಅದೇ ರೀತಿ ಮುಂಡಗಾರು ಲತಾ ತಂಡ ಏನಿದೆ ಅದು ಚಿಕ್ಕಮಗಳೂರಿನ ಕೊಪ್ಪ ಮತ್ತೆ ಜೈಪುರ ಶೃಂಗೇರಿ ಭಾಗದಲ್ಲಿ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸಿತ್ತು. ಜೊತೆಗೆ ನಮಗೆ ಬಲಿಷ್ಠವಾದ ಯುವಕರ ಒಂದು ತಂಡ ಬೇಕು ಅಂತ ಕೂಡ ಅಲ್ಲಿನ ಸ್ಥಳೀಯರ ಬಳಿ ಕೇಳ್ಕೊಂಡಿದ್ರು ಎಂಬ ಮಾಹಿತಿ ಕೂಡ ANF ಮತ್ತೆ ಪೊಲೀಸ್ ಜೊತೆಗೆ ಇಂಟೆಲಿಜೆನ್ಸಿ ಅವರಿಗೆ ಒಂದು ವರದಿಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನೀಡಿದ್ರು. ಕಳೆದ ವಾರವಷ್ಟೇ ಮುಂಡಗಾರು ಲತಾ ತಂಡ ಏನಿದೆ ಅದು ಚಿಕ್ಕಮಗಳೂರಿನ ಕಡೆಗುಂಡಿ ಗ್ರಾಮದಲ್ಲಿ ಆಕ್ಟಿವ್ ಆಗಿತ್ತು. ಜೊತೆಗೆ ಅಲ್ಲೇ ತಂಗಿ ಕಸ್ತೂರಿ ರಂಗನ್ ವರದಿ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸಿತ್ತು. ಈ ಒಂದು ಸಂದರ್ಭದಲ್ಲಿ ಇಬ್ಬರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಿದಾಗ ವಿಕ್ರಮ್ ಗೌಡ ನೇತೃತ್ವದ ತಂಡ ಏನಿದೆ ಅದು ಹೆಬ್ರಿ ಭಾಗದಲ್ಲೂ ಕೂಡ ಆಕ್ಟಿವ್ ಆಗಿರೋದು ಗೊತ್ತಾಗಿತ್ತು. ಈ ನಿಟ್ಟಿನಲ್ಲಿ ಹೆಬ್ರಿ ಮತ್ತು ಚಿಕ್ಕಮಗಳೂರಿನ ಭಾಗದಲ್ಲಿ ANF ಸಿಬ್ಬಂದಿಗಳು ತೀವ್ರ ಕಾರ್ಯಾಚರಣೆಗೆ ಇಳಿದಿದ್ರು. ಈ ಒಂದು ಸಂದರ್ಭದಲ್ಲಿ ANF ನ ಸಿಬ್ಬಂದಿಗಳಿಗೆ ಒಂದು ಮನದಟ್ಟಾಗಿತ್ತು, ಕಾಡಿನಲ್ಲಿರೋ ನಕ್ಸಲರು ಆಹಾರ ಸಾಮಗ್ರಿಗಳನ್ನ ತೆಗೆದುಕೊಳ್ಳಲಿಕ್ಕೆ ಬರಲೇಬೇಕು ಅಥವಾ ಅವರ ಬೆಂಬಲಿಗರ ಮುಖಾಂತರ ಆಹಾರ ಸಾಮಗ್ರಿಗಳನ್ನ ತರಿಸ್ಕೊಳ್ಳೇಬೇಕು ಒಂದು ಗೊತ್ತಿತ್ತು. ಆದ್ರಿಂದ ಕಾದು ಇವರಿಗೋಸ್ಕರ ಕೂತಿದ್ರು. ಹೆಬ್ರಿಯ ಭಾಗ ಏನಿದೆ ಆ ಒಂದು ಅರಣ್ಯ ವ್ಯಾಪ್ತಿಯಲ್ಲಿ ವಿಕ್ರಮ್ ಗೌಡ ಮತ್ತೆ ತಂಡ ಏನಿದೆ ಅದು ಖಂಡಿತವಾಗ್ಲೂ ಬರುತ್ತೆ ಎಂಬ ನಿಟ್ಟಿನಲ್ಲಿ ಕಳೆದ 4 ದಿವಸದಿಂದ ಕಾದು ಕೂತಿದ್ರು. ಅದರಿಂದ ನಿನ್ನೆ ರಾತ್ರಿ 12 ಗಂಟೆಗೆ 4 ತಂಡ ಬರ್ತಾ ಇತ್ತು. ಆಗ ANF ನ ಪೊಲೀಸರು ಒಂದು ಗುಂಡನ್ನ ಹಾರಿಸಿದಂತ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಹತನಾದ್ರೆ 3 ನಕ್ಸಲರು ಎಸ್ಕೇಪ್ ಅನ್ನ ಆಗಿರುವಂತದ್ದು. ಏನು ನೇತ್ರಾವತಿ ದಳದಲ್ಲಿ ವನಜಾಕ್ಷಿ ಮತ್ತೆ ಸುಂದರಿ ಎಂಬ ಇಬ್ಬರು ಮೋಸ್ಟ್ ವಾಂಟೆಡ್ ನಕ್ಸಲರು ಸಕ್ರಿಯವಾಗಿ ಕಾಣಿಸ್ಕೊಳ್ತಾ ಇದ್ರು. ಇವರು ಕೂಡ ಪರಾರಿ ಆಗಿದ್ದಾರೆ ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ. ಈ ಪ್ರಮುಖವಾಗಿ ಎನ್ಕೌಂಟರ್ ನಡೆದ ಸ್ಥಳದ ವ್ಯಾಪ್ತಿಯಲ್ಲೇನೆ 4 ಭಾಗಗಳಲ್ಲೂ ಕೂಡ ANF ಸುತ್ತುವರೆದಿರುವಂತದ್ದು. ರಂಗನಾಥ್, ಈಗ ತೀವ್ರಗತಿಯಲ್ಲಿ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ. ಇನ್ನ ಕೆಲವೇ ಗಂಟೆಗಳಲ್ಲಿ ಈ 3 ಪರಾರಿಯಾದವರು ಕೂಡ ಸಿಕ್ಕಿ ಬೀಳುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ಪೊಲೀಸ್ ಮಾಹಿತಿ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿಯವರೆಗೂ ಕೂಡ ಎನ್ಕೌಂಟರ್ ಆಗಿರೋದ್ರಲ್ಲಿ ಒಬ್ಬ ಕೂಡ ಬಲಿಯಾಗಿರುವಂತದ್ದು ಅದು ವಿಕ್ರಮ್ ಗೌಡ ಅನ್ನೋದು ಕನ್ಫರ್ಮ್ ಆಗಿದೆ. ರಂಗನಾಥ್, ಧನ್ಯವಾದ ಅಶ್ವೇತ್ ತಮ್ಮೆಲ್ಲ ಮಾಹಿತಿಗೆ.